ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದ ಸಾಗರದ ಜನತೆ ಸಹಕಾರ ಮಾಡಲು ಮುಂದಾದರೆ ಯಾವುದಕ್ಕೂ ಅಂಜಲ್ಲ. ಅದೇ ರೀತಿ ಇವತ್ತು ಸುದ್ದಿಮನೆ ಡಿಜಿಟಲ್ ಮೀಡಿಯಾ ನಿಮ್ಮ ಮುಂದೆ ಒಂದು ಸಹಾಯ ಕೇಳುತ್ತಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ವ್ಯಾಪ್ತಿಯ ಜನ್ನತ್ ನಗರದ ನಿವಾಸಿ ಮರಿಯಮ್ಮ ಎಂಬ ಮಹಿಳೆ ಕಳೆದ 1 ತಿಂಗಳ ಹಿಂದೆ ತಲೆನೋವು ಎಂದು ಆಸ್ಪತ್ರೆಗೆ ಹೋದ ಸಂದರ್ಭದಲ್ಲಿ ತನ್ನ ತಲೆಯಲ್ಲಿ ರಕ್ತ ಹೆಪ್ಪೆಗೊಂಡಿದೆ ಎಂದು ವೈದ್ಯರು ಹೇಳುತ್ತಾರೆ. ತಕ್ಷಣ ಮರಿಯಮ್ಮರವರ ಪುತ್ರ ರವಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ರವಿ ತನ್ನ ತಾಯಿಯನ್ನು ಉಳಿಸಿಕೊಳ್ಳಲು ತನ್ನ ಕೈಯಲ್ಲಾದಷ್ಟು ಖರ್ಚನ್ನು ಮಾಡಿರುತ್ತಾನೆ. ಆದರೆ ಇನ್ನೂ 2 ರಿಂದ 3 ಲಕ್ಷದ ಅವಶ್ಯಕತೆ ಇದ್ದು ರವಿ ನಿಮ್ಮೆಲ್ಲರ ಬಳಿ ಕೈ ಚಾಚಿ ಕೇಳುತ್ತಿದ್ದಾನೆ. ಸುದ್ದಿಮನೆಯ ವೀಕ್ಷಕರು, ಈ ಸುದ್ದಿಯನ್ನು ನೋಡಿದವರು ಹಾಗೂ ಕನ್ನಡಿಗರು, ಸಾಗರದ ಜನತೆ, ದಾನಿಗಳು ಈ ತಾಯಿಯ ಚಿಕಿತ್ಸೆಗೆ ಮುಂದೆ ಬೇಕಾಗಿರುವ ಚಿಕಿತ್ಸೆ ವೆಚ್ಚವನ್ನು ತಮ್ಮ ಕೈಯಲ್ಲಾದಷ್ಟು ಸಹಕಾರ ಮಾಡಬೇಕು ಎನ್ನುವುದೇ ನಮ್ಮ ತಂಡದ ಆಶಯವಾಗಿದೆ. ಈ ತಾಯಿಗೆ ಸಹಕಾರ ಮಾಡುವವರು ನಮ್ಮ ವಿಡಿಯೋದಲ್ಲಿ ನೀಡಿರುವ QR ಕೋಡ್ ಹಾಗೂ ಫೋನ್ಪೇ ಸಂಖ್ಯೆಗೆ ತಮ್ಮ ಕೈಯಲ್ಲಾದಷ್ಟು ಸಹಕಾರ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು. ಧನ್ಯವಾದಗಳು. ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಮಾಡುವುದೇ ನಮ್ಮ ಸಾಗರ ಜನತೆಯ ಕೆಲಸ ಎಂದು ನಾನು ಈ ವರದಿ ಮಾಡಿದ್ದೇನೆ. ಸರ್, ಫೋಟೋದಲ್ಲಿರೋ ನಮ್ಮಮ್ಮ ತಲೆ ಸರ್ಜರಿ ಆಗಿದೆ. ಈಗ ಕೋಮಾ ಸ್ಟೇಜಲ್ಲಿದ್ದಾರೆ. 6 ಲಕ್ಷ ಖರ್ಚಾಗಿದೆ ಆಲ್ರೆಡಿ. ಈಗ ಅಲ್ಲಿ ಇಲ್ಲಿ ಸಾಲ ಮಾಡಿ 3.5 ಲಕ್ಷ ರೂಪಾಯಿ ಅರೇಂಜ್ ಮಾಡಿದ್ದೀವಿ. ಈಗ ಇನ್ನೂ 2.5 ಲಕ್ಷ ರೂಪಾಯಿ ಬೇಕಾಗುತ್ತೆ ಡಿಸ್ಚಾರ್ಜಿಗೆ ಮತ್ತು ಮುಂದಿನ ಟ್ರೀಟ್ಮೆಂಟಿಗೆ. ಸ್ವಲ್ಪ ಧನ ಸಹಾಯ ಮಾಡಬೇಕು ನೀವೇ. ದಯವಿಟ್ಟು ಇದೊಂದು ಹೆಲ್ಪ್ ಮಾಡಿ. ದಯವಿಟ್ಟು ನಮ್ಮಮ್ಮನ ಉಳಿಸ್ಕೊಡಿ. ಥ್ಯಾಂಕ್ ಯು.